सर ये जो देश में रट्टा सिस्टम चलता है, जिसके तहत केवल रट्टा लगा लगाकर नंबर लाकर बच्चे पास किए जाते हैं, इससे प्रतिभा की हत्या होती है सर. वी आर किलिंग द टैलेंट ऑफ दिस कंट्री. ನೋಡ್ರಿ ಇವತ್ತು ನಮ್ಮ ದೇಶದ ಎಜುಕೇಶನ್ ಸಿಸ್ಟಮ್ ಅಂದ್ರೆ ಭಾರತೀಯ ಶಿಕ್ಷಣ ಪದ್ಧತಿ ಬಗ್ಗೆ ಒಂದು ಕಹಿ ಸತ್ಯ ಹೇಳ್ತೀನಿ ಕೇಳ್ರಿ. ನಮ್ಮ ದೇಶದೊಳಗ ಹುಡುಗರಿಗೆ ಶಾಲೆಗೆ ಹೇಳ್ಕೊಡಕತ್ತೀವಿ, ಮಾರ್ಕಸ್ ಹೆಂಗ್ ತಗೋಬೇಕು, ರ್ಯಾಂಕ್ ಹೆಂಗ್ ಬರ್ಬೇಕು ಅನ್ನೋದಷ್ಟ. ಅದ್ರ ಬದಲಾಗಿ ಜೀವನ ಹೆಂಗ್ ಮಾಡ್ಬೇಕು, ದುಡ್ಡು ಹೆಂಗ್ ಮಾಡ್ಬೇಕು, 4 ಮಂದಿ ಜೊತೆಗೆ ಹೆಂಗ್ ನಿಂತು ಮಾತಾಡ್ಬೇಕು ಅನ್ನೋದು ಶಾಲ್ಯಾಗ ಕಲ್ಸಂಗ ಇಲ್ಲ. ಯಾಕ ನಿಜ ಹೇಳ್ಬೇಕಂದ್ರ ಈ ಶಿಕ್ಷಣ ಪದ್ಧತಿ ತಗೊಂಡಿದ್ದ ಬ್ರಿಟಿಷರು. ಅವ್ರಿಗೆ ಕೆಲಸ ಮಾಡಕ್ಕೆ ಲೇಬರ್ಸ್ ಬೇಕಾಗಿತ್ತು ಹೊರತು ಲೀಡರ್ಸ್ ಅಲ್ಲ. ಇದು ಹಿಂಗ ನಡ್ಕೊಂಡ್ ಬಂದ್ಬಿಡುತ್ತೆ ಅವಾಗಿಂದಾನು. ನಾವು ಚೇಂಜ್ ಮಾಡಕ್ ಹೋಗಿಲ್ಲ. ಇದು ಡೈಲಿ ರೂಟೀನ್ ಆಗ್ಬಿಟ್ಟತ್ ನಮ್ಮ ಹುಡುಗದ್ದು. ಬೆಳಗ್ಗೆ ಏಳು, ಶಾಲೆಗೆ ಹೋಗು, ಓದು, ಪರೀಕ್ಷೆ ಬರೀ, ಮರ್ತ್ ಬಿಡ. ನಮ್ಮ ಹುಡುಗರ ಕೈಯಾಗ ದೊಡ್ಡ ದೊಡ್ಡ ಡಿಗ್ರಿ ಇರ್ತವ, ಅದರ ತಲೆಯಾಗ ಏನು ಇರಂಗಿಲ್ಲ. ಜಗತ್ತು ಸೈನ್ಸ್ ಟೆಕ್ನಾಲಜಿ ಅಂತ ಎಷ್ಟೋ ಮುಂದೆ ಹೊಂಟೈತಿ. ಆದ್ರ ನಾವು ನಮ್ಮ ಶಾಲೆಯೊಳಗ ಜಾತಿ ಧರ್ಮ ಅಂತ ಇಲ್ಲೇ ಕುಂತೀವಿ. ಇಷ್ಟು ಕಲ್ಸಕ್ಕೆ ಶಾಲೆಗೆ ಯಾಕೆ ಹೋಗ್ಬೇಕ್ರಿ? ಶಾಲೆಗೆ ಹೋಗೋ ಪ್ರತಿಯೊಬ್ಬ ವಿದ್ಯಾರ್ಥಿ ಅಂತಲೂ ಒಂದೊಂದು ಟ್ಯಾಲೆಂಟ್ ಇದ್ದ ಇರ್ತೈತಿ. ಅದನ್ನ ಗುರುತಿಸಿ ಬೆಳಕಿಗೆ ತರೋದು ಮಾಸ್ತರಿನ ಕೆಲಸ ಇರ್ತೈತಿ. ಅದನ್ನ ಬಿಟ್ಟು ರ್ಯಾಂಕ್ ತಗೋ ಅಂದ್ರೆ ಆ ಹುಡುಗನ ಟ್ಯಾಲೆಂಟ್ ಅಲ್ಲೇ ಸತ್ತು ಹೋಗತಿ. ನೋಡ್ರಿ, ಒಬ್ಬ ಹುಡುಗ ಚಲೋ ಬಿಸ್ನೆಸ್ ಮ್ಯಾನ್ ಆಗ್ಬೋದು, ಇನ್ನೊಬ್ಬ ಹುಡುಗ ಚಲೋ ಚಿತ್ರಕಾರ ಆಗ್ಬೋದು, ಮತ್ತೊಬ್ಬ ಬಿಸ್ನೆಸ್ ಮ್ಯಾನ್ ಆಗ್ಬೋದು. ಅದನ್ನೆಲ್ಲ ಬಿಟ್ಟು ಬಾಜು ಮನೆ ಹುಡುಗ 90% ತಗೊಂಡಾನ, ನೀನು ತಗೋ ಅಂತೇಳಿ ಪೇರೆಂಟ್ಸ್ ಹುಡುಗನ ಮೇಲೆ ಪ್ರೆಷರ್ ಮಾಡಿದ್ರೆ ಆ ಹುಡುಗ ಏನ್ ಆಸೆ ಐತಿ ಅನ್ನೋದು ಕೇಳದ ಪೇರೆಂಟ್ಸ್ ಮರ್ತ ಬಿಟ್ಟಾರ. ಈಗಿನ ಡಿಜಿಟಲ್ ಮೀಡಿಯಾ ಬಹಳ ಅಡ್ವಾನ್ಸ್ ಐತಿ. ನಾವು ಶಾಲೆಗೆ ಹೋಗಿ ಕಲಿಬೇಕಂತ ಏನಿಲ್ಲ, ಮನ್ಯಾಗ ಕುಂತು ಸಹಿತ ಕಲಿಬಹುದು. ಆದ್ರೆ ಶಾಲೆಗೆ ಕಳ್ಸೋ ಮುಖ್ಯ ಉದ್ದೇಶ ಹುಡುಗನಲ್ಲಿರೋ ಒಂದು ಟ್ಯಾಲೆಂಟ್ ಹೊರಗೆ ಬರ್ಲಿ ಅಂತ, ಮಾರ್ಕ್ಸ್ ಕಾರ್ಡ್ ತೊಗೊಂಬರ್ಲಿ ಅಂತಲ್ಲ. ನನ್ ಮತ್ ಖರೆ ಅನ್ಸಿದ್ರ ಈ ವಿಡಿಯೋನ ಪ್ರತಿಯೊಬ್ಬರಿಗೆ ಶೇರ್ ಮಾಡ್ರಿ. ನಮ್ಮ ಹುಡುಗರ ಭವಿಷ್ಯ ಉಳಿಬೇಕು, ಈ ಸಿಸ್ಟಮ್ ಚೇಂಜ್ ಆಗ್ಬೇಕು. ಸಮಾಜದ ವಾಸ್ತವವನ್ನು ಬಿಚ್ಚಿಡು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.